ಎಲ್ಲರಿಗೂ ASV ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ KPTCL ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಹೆಸ್ಕಾಮ್ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ. ನಿಮಗೆ ಈ ಹುಬ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿ ಅಂತೇಳಿ ಲಿಮಿಟೆಡ್ ಐತಲ್ಲ, ಹುಬ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿ ಲಿಮಿಟೆಡ್, ಇದು ಹೆಸ್ಕಾಮ್ ಆಗಿರ್ತದೆ ಸ್ನೇಹಿತರೆ. ಇದ್ರದ್ದು ಇವತ್ತಿನ ಕಟಾಪನ ನೋಡೋಣ. ಅಂದರೆ ಇದು ನಾನು ಹೇಳ್ತಿರೋದು 2015-16 ಸಾಲಿಂದ, 2015-16 ಆ ಸಾಲಿನ KPTCL ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಹೆಸ್ಕಾಮ್ನ ಒಂದು ಕಟಾಪ್ ಆಗಿರ್ತದೆ ಸ್ನೇಹಿತರೆ. ಆಫೀಷಿಯಲ್ ಕಟಾಪ್ ಆಗಿರ್ತದೆ. ಈ ಕಟಾಪನ್ನು ತರಬೇಕಂದ್ರೆ ತುಂಬ ಕಷ್ಟಪಟ್ಟಿದ್ದೇವೆ ಸ್ನೇಹಿತರೆ. ನಾವು ನಿಮ್ಮಿಂದ ಬಯಸೋದು ಒಂದು ಲೈಕನ್ನು ಬೆಳೆಸೋದು ಸ್ನೇಹಿತರೆ, ಮತ್ತು ಒಂದು ಮುದ್ದಾದ ಕಮೆಂಟು, ಮತ್ತು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅವರಿಗೆ ಶೇರ್ ಮಾಡಿಬಿಡಿ ಅಷ್ಟೇ ಸ್ನೇಹಿತರೆ. ಒಂದು ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಸೊ ವಿಡಿಯೋನ ಎಂಡ್ವರೆಗೂ, ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಯಾಕಂದರೆ ಎಲ್ಲೆಲ್ಲೂ ಸ್ಕಿಪ್ ಮಾಡ್ಕೊಂಡು ಹೋದರೆ ಅರ್ಥ ಆಗಲ್ಲ, ಮತ್ತೆ ಬಂದು ವಿಡಿಯೋ ನೋಡಬೇಕಾಗ್ತದೆ. ಎಂಡ್ವರೆಗೂ ನೋಡಿದರೆ ನಿಮಗೆ ಎಂಡಲ್ಲಿ ಟಿಪ್ಸ್ ಕೊಡ್ತೀನಿ. ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಾ, ಮತ್ತು ಎಲ್ಲಿ ಹಾಕಬೇಕಾಗಿತ್ತು, ಎಲ್ಲಿ ಕಮ್ಮಿ ನಿಲ್ತದೆ, ಎಲ್ಲಿ ಜಾಸ್ತಿ ನಿಲ್ತದೆ ಎಲ್ಲ ಹೇಳ್ತೀನಿ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ, ASV ಅಕಾಡೆಮಿ ಕೆಳಗಡೆ ಕಾಣ್ತಿದ್ದೆಲ್ಲ ರೆಡ್ ಬಟನ್, ಅದನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಹೆಲ್ಪ್ ಆಗ್ತದೆ ಮುಂದೆ. ನೋಡಿ, ಹುಬ್ಳಿ ಅನ್ನುವಂಥದ್ದು ಏನೈತಿಲ್ಲ, ಇಲ್ಲಿ ಮೊದಲು ಜನರಿಗೆ ಅವೇರ್ನೆಸ್ ಇರಲಿಲ್ಲ ಸ್ನೇಹಿತರೆ. ಜನಗೆ ಗೊತ್ತೇ ಇರಲಿಲ್ಲ. 2015-16 ಸಾಲಿನಲ್ಲಿ ಜನ ತುಂಬಾ ಪರ್ಸೆಂಟೇಜ್ ಆಗಿರ್ತದೆ, 80-90% ಆಗಿರ್ತದೆ SSLC ಮಾರ್ಕ್ಸ್ ಕಾರ್ಡು. ಬಟ್ ಅವ್ರಿಗೆ ಗೊತ್ತೇ ಇರಲ್ಲ. ಹಾಗಾಗಿ ಗೊತ್ತಿದ್ದವರು ಹಾಕಿರ್ತಾರಲ್ಲ, ಅದಕ್ಕಾಗಿ 73 ಈ ಥರ 70% ನಾವು ನೋಡ್ಬೋದು. 70 ಮೇಲ್ಪಟ್ಟು ಪರ್ಸೆಂಟೇಜನ್ನು ನೋಡ್ಬೋದು. ಬಟ್ ಅದೇ ಇವಾಗ ಅಪ್ಲಿಕೇಶನ್ ಇಲ್ಲಿ ಹುಬ್ಳಿಗೆ ಹಾಕಿದರೆ ಏನಾಗ್ತದೆ ಅಂದರೆ 80 ಮೇಲೆ ಪರ್ಸೆಂಟೇಜ್ ಆದವರು ಹಾಕಬೇಕಾಗ್ತದೆ. ಬಟ್ 85, 84 ಈ ಥರ ಕಟಾಪೆಲ್ಲ ನಿಲ್ಲುವಂಥ ಚಾನ್ಸಸ್ ಇದೆ ಈ ಸತಿ. ಹಾಗಿದ್ರೆ ನೋಡ್ತಾ ಹೋಗೋಣ 2015ರಲ್ಲಿ ಹೇಗೆಲ್ಲ ನಿಂತಿತ್ತು, ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ನಿಂತಿದ್ದು ಅಂತೇಳಿ ನೋಡ್ತಾ ಹೋಗೋಣ. ಓಕೆ, ನೋಡ್ಬೋದು ಸ್ನೇಹಿತರೆ, ನೀವಿಲ್ಲಿ ಹುಬ್ಳಿ ಇದೆ. ಒಂದು ನಿಮಿಷ. ಓಕೆ ಸ್ನೇಹಿತರೆ, ನೀವು ನೋಡ್ತಿರ್ಬೋದು ಈ ಹುಬ್ಳಿಯಲ್ಲಿ ಓಕೆ, ಒಂದು ನಿಮಿಷ. ಓಕೆ ಸ್ನೇಹಿತರೆ, ಈ ಎಂಪ್ಲಾಯ್ಮೆಂಟ್ ನೋಟಿಸ್ ಅಂತ ಇದೆಯಲ್ಲ, ಈ ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್ 2015 ನೋಡಿ ಇಲ್ಲಿ ಕಾಣ್ತಿದೆ. 2015ರಲ್ಲಿ ಇರುವಂಥ ಕಟಾಪ್ ಆಗಿರ್ತದೆ, ಆಫಿಷಿಯಲ್ ಕಟಾಪ್ ಆಗಿರ್ತದೆ ಸ್ನೇಹಿತರೆ. ಇದು ಹಾಗೆ ಇಲ್ಲಿ ನೋಡ್ಬೋದು ಪ್ರೊವಿಷನಲ್ ಕಟಾಪ್ ಪರ್ಸೆಂಟೇಜ್ ಈ ಮಾರ್ಕ್ಸ್ ಆಫ್ ದ ಲಾಸ್ಟ್ ಕ್ಯಾಂಡಿಡೇಟ್ ಇನ್ ದ ರೇಷಿಯೋ ಆಫ್ 1:5. ನೋಡಿ ಸ್ನೇಹಿತರೆ, 1:5 ಕರೆದಿರ್ತಕ್ಕಂತಹ ಕಟಾಪ್ ಆಗಿರ್ತದೆ ಸ್ನೇಹಿತರೆ. ಕಟಾಫ್ 1:5 ಕಾಲ್ಡ್ ಫಾರ್ ವೆರಿಫಿಕೇಶನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್. ನೋಡಿ, ಡಾಕ್ಯುಮೆಂಟ್ಗಾಗಿ ಕರೆದಿರ್ತಾರೆ ಇವಕ್ಕೆ. ಡಾಕ್ಯುಮೆಂಟ್ ಆ್ಯಂಡ್ ಎಂಡ್ಯೂರೆನ್ಸ್ ಟೆಸ್ಟ್. ಡಾಕ್ಯುಮೆಂಟ್ ನೋಡಿ ಸ್ನೇಹಿತರೆ, ಇಲ್ಲಿ ಸೆಲೆಕ್ಷನ್ ಆಗಿರ್ತಾರಲ್ಲ 1:5 ಸೆಲೆಕ್ಷನ್ ಆದವರಿಗೆ ಡಾಕ್ಯುಮೆಂಟ್ DVಗೆ ಮತ್ತು ಎಂಡ್ಯೂರೆನ್ಸ್ ಟೆಸ್ಟ್ಗೆ ಕರೆದಿರ್ತಾರೆ ಸ್ನೇಹಿತರೆ.
ಹಾಗಿದ್ರೆ ನೋಡ್ತಾ ಹೋಗೋಣ. ಇಲ್ಲಿ ಡಿ ವಿಗೆ ಕರೆದಿರ್ತಾರೆ, ಡಿ ವಿ ಮತ್ತು ಎಂಡೂರೆನ್ಸ್ ಟೆಸ್ಟ್ಗೆ ಕರೆದಿರ್ತಾರೆ. ನೋಡ್ಬೋದು ನೀವು ಇಲ್ಲಿ ರಿಕ್ರೂಟ್ಮೆಂಟ್ ಟು ದ ಪೋಸ್ಟ್ ಆಫ್ ಜೂನಿಯರ್ ಲೈನ್ಮೆನ್ JLಗೆ ಕರೆದಿರ್ತಕ್ಕಂತಹ ಈ ನೋಟಿಫಿಕೇಶನ್ ಆಗಿರ್ತದೆ ಸ್ನೇಹಿತರೆ, ಹೆಸ್ಕಾಮಲ್ಲಿ. ಓಕೆ, ನಾವು ಇವಾಗ ನೋಡೋಣ ಕಟಾಪ್ ಬಗ್ಗೆ ನೋಡೋಣ. ಇಲ್ಲಿ 2A ಎಕ್ಸ್ ಸರ್ವಿಸ್ ಮ್ಯಾನ್ ಇದೆ ನೋಡಿ ಸ್ನೇಹಿತರೆ. 2A ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ 21 ಪೋಸ್ಟ್ ಇದ್ದಾವೆ. 21 ಪೋಸ್ಟಿಗೆ ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ ಟು ಬಿ ಕಾಲ್ಡ್ ಫಾರ್ ವೆರಿಫಿಕೇಷನ್ಗೆ 21 ಜನಕ್ಕೆ ಕರೆದಿದ್ದಾರೆ. ಅಂದರೆ ಜಾಸ್ತಿ ಕರಿಬೇಕಾಗಿತ್ತು. ಯಾಕೆ ಕರೆದಿಲ್ಲ ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ಗಳೇ ಹಾಕಿರಲ್ಲ ಜಾಸ್ತಿ, ಅದಕ್ಕಾಗಿ ಅವ್ರಿಗೆ ಇಷ್ಟೇ ಕರೆದಿದ್ದಾರೆ, ಅವರಿಷ್ಟೇ ಹಾಕಿರ್ತಾರೆ ಸ್ನೇಹಿತರೆ. ಓಕೆ, ನಾವು ಇವಾಗ ನೋಡೋಣ. ಇವರು ಕಟಾಪ್ ಬಂದುಬಿಟ್ಟು 37 ಇಲ್ಲಿದೆ ನೋಡಿ ಸ್ನೇಹಿತರೆ, ನೋಡ್ತಾ ಹೋಗ್ಬೋದು ನೀವು ಕಟಾಪನ್ನು. ಇವರು ಕಟಾಪ್ ಬಂದುಬಿಟ್ಟು ಎಷ್ಟಿದೆ, 37%. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಹೋಗೋಣ 2A ಜನರಲ್ ಅವರಿಗೆ 105 ಪೋಸ್ಟ್ ಇದ್ದಾವೆ. 609 ಜನಕ್ಕೆ ಕರೆದಿದ್ದಾರೆ, ಅಂದರೆ 1:5. ಇವ್ರಿಗೆ ಎಷ್ಟಿದೆ ಕಟಾಪು, 72.96% ನಿಂತಿದೆ. ಅದೇ 2A ಕನ್ನಡ ಮೀಡಿಯಂ ಅವ್ರಿಗೆ 10 ಪೋಸ್ಟ್ ಇದ್ದಾವೆ. 50 ಜನಕ್ಕೆ ಕರೆದಿದ್ದಾರೆ. 73.60% ಆದವ್ರಿಗೆ ಕಟಾಪ್ ನಿಂತಿದೆ. 2A PDP ಗೆ 10 ಪೋಸ್ಟ್ ಇದ್ದಾವೆ. 50 ಜನಕ್ಕೆ ಕರೆದಿದ್ದಾರೆ 1:5. 70.88ಗೆ ನಿಂತಿದೆ. 70.88ಗೆ ನಿಂತಿದೆ ಪರ್ಸೆಂಟೇಜ್. 2A ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅವ್ರಿಗೆ 11 ಪೋಸ್ಟ್ ಇದ್ದಾವೆ ಸ್ನೇಹಿತರೆ. 30 ಜನಕ್ಕೆ ಕರೆದಿದ್ದಾರೆ. 37.60ಗೆ ನಿಂತಿದೆ. 2A ರೂರಲ್ 53 ಪೋಸ್ಟ್ ಇದ್ದಾವೆ. 265 ಜನಕ್ಕೆ ಕರೆದಿದ್ದಾರೆ. 73.44ಗೆ ನಿಂತಿದೆ ಈ ಕಟಾಪ್ ಸ್ನೇಹಿತರ. ಹಾಗಿದ್ರೆ ಮುಂದೆ ಹೋಗೋಣ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ನೋಡೋಣ. ಇಲ್ಲಿ 2A ಎಕ್ಸ್ ಸರ್ವಿಸ್ ಮ್ಯಾನ್ ಇದೆ ನೋಡಿ ಸ್ನೇಹಿತರೆ. 2A ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ 21 ಪೋಸ್ಟಿಗೆ 21 ಜನಕ್ಕೆ ಕರೆದಿದ್ದಾರೆ. 37.28ಕ್ಕೆ ನಿಂತಿದೆ. ಇದೆಲ್ಲ ನಿಮಗೆ ಗೊತ್ತಾಯ್ತು ಇವಾಗ. 2A ಜನರಲ್ ಗೊತ್ತಾಯಿತು, 2A ಕನ್ನಡ ಮೀಡಿಯಂ ಗೊತ್ತಾಯಿತು, PDP ಇದ್ದವ್ರಿಗೆ ಗೊತ್ತಾಯಿತು, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದವ್ರಿಗೆ ಗೊತ್ತಾಯಿತು. 2A ರೂರಲ್ ಅವರಿಗೆ 53 ಪೋಸ್ಟಿಗೆ ಎಷ್ಟು ಜನ ಕರೆದಿದ್ದಾರೆ, 265 ಜನ, 73.44 ನಿಂತಿದೆ. ಹಾಗಿದ್ರೆ ಇವಾಗ ನೋಡೋಣ 2B ನೋಡೋಣ ಸ್ನೇಹಿತರೆ. 2B ನೋಡ್ತಾ ಹೋಗೋಣ ಇವಾಗ. ಈ 2B 5 ಪೋಸ್ಟ್ ಇದ್ದಾವೆ. 5 ಜನಕ್ಕೆ ಕರೆದಿದ್ದಾರೆ. 45.74 ಸ್ನೇಹಿತರೆ. ನೋಡಿ ಎಷ್ಟು ಕಡಿಮೆ ನಿಂತಿದೆ ಇಲ್ಲಿ, ಎಷ್ಟು ಕಡಿಮೆ ನಿಂತಿದೆ ನೀವೇ ಥಿಂಕ್ ಮಾಡ್ಬೋದು. 2B ಅವರಿಗೆ, 2B ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ 45 ನಿಂತಿದೆ. ಬಟ್ ಅದೇ 2B ಜನರಲ್ ಅವರಿಗೆ 28 ಪೋಸ್ಟ್ ಇದ್ದಾವೆ. 160 ಜನಕ್ಕೆ ಕರೆದಿದ್ದಾರೆ. ಇವರಿಗೆ 73 ನಿಂತಿದೆ ಸ್ನೇಹಿತರೆ. 73 ನಿಂತಿದೆ. 2B ಕನ್ನಡ ಮೀಡಿಯಂ ಅವ್ರಿಗೆ 3 ಪೋಸ್ಟ್ ಇದ್ದಾವೆ. 15 ಜನಕ್ಕೆ ಕರೆದಿದ್ದಾರೆ. 73.44 ನಿಂತಿದೆ. 2B PDP, ಈ 2B PDPಗೆ 2 ಪೋಸ್ಟ್ ಇದ್ದಾವೆ. 10 ಜನಕ್ಕೆ ಕರೆದಿದ್ದಾರೆ. 71.40 ನಿಂತಿದೆ. 2B
ಹ್ಯಾಂಡಿಕ್ಯಾಪ್ 2B ಹ್ಯಾಂಡಿಕ್ಯಾಪ್ ಅವ್ರಿಗೆ 3 ಪೋಸ್ಟು 9 ಜನಕ್ಕೆ ಕರೆದಿದ್ದಾರೆ, 37% ನಿಂತಿದೆ. 2B ರೂರಲ್ 15 ಪೋಸ್ಟ್ 75 ಜನಕ್ಕೆ 73.28ಕ್ಕೆ ನಿಂತಿದೆ. 3A ಎಕ್ಸ್ ಸರ್ವಿಸ್ಮ್ಯಾನ್ ಇದಕ್ಕೆ 5 ಪೋಸ್ಟ್ ಇದ್ದಾವೆ, 4 ಜನಕ್ಕೆ ಕರೆದಿದ್ದಾರೆ, 35.20ಕ್ಕೆ ನಿಂತಿದೆ. 3A ಜನರಲ್ ಅವ್ರಿಗೆ 28 ಪೋಸ್ಟ್ 161 ಜನಕ್ಕೆ ಕರೆದಿದ್ದಾರೆ, 70%ಗೆ ನಿಂತಿದೆ. 3A ಕನ್ನಡ ಮೀಡಿಯಂ ಅವ್ರಿಗೆ 3 ಪೋಸ್ಟಿಗೆ 15 ಜನ ಬಂದಿದ್ದಾರೆ, 1:5 71ಗೆ ನಿಂತಿದೆ. 2A PDP 2 ಪೋಸ್ಟು 10 ಜನಕ್ಕೆ ಕರೆದಿದ್ದಾರೆ, 69%ಗೆ ನಿಂತಿದೆ. 3A ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅವರಿಗೆ 3 ಪೋಸ್ಟ್ 7 ಜನಕ್ಕೆ ಕರೆದಿದ್ದಾರೆ, 40ಕ್ಕೆ ನಿಂತಿದೆ. 3A ರೂರಲ್ 15 ಪೋಸ್ಟ್ 75 ಜನಕ್ಕೆ ಕರೆದಿದ್ದಾರೆ, 71ಕ್ಕೆ ನಿಂತಿದೆ. ನಮಗೆ 3B ಈಗ 3B ಎಕ್ಸ್ ಸರ್ವಿಸ್ ಮ್ಯಾನ್ ನೋಡೋಣ. 3B ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ 7 ಪೋಸ್ಟು 7 ಜನ ಬಂದವ್ರೆ, 48%ಗೆ ನಿಂತಿದೆ. ಓಕೆ, ನೆಕ್ಸ್ಟ್ ಹೋಗೋಣ. ಓಕೆ, ಈಗ 3A ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ ಗೊತ್ತಾಯಿತು. ಓಕೆ, 3A ರೂರಲ್ ಅವ್ರಿಗೆ ಗೊತ್ತಾಯಿತು. 3B ಎಕ್ಸ್ ಸರ್ವಿಸ್ ಮ್ಯಾನ್ ಇದು ಗೊತ್ತಾಯಿತು. 7 ಜನ ಬಂದವ್ರೆ, 7 ಪೋಸ್ಟ್ ಇದ್ದು 48ಕ್ಕೆ ನಿಂತಿದೆ. ಹಾಗಿದ್ರೆ 3B ಜನರಲ್ ಅವ್ರಿಗೆ 35 ಪೋಸ್ಟ್ 203 ಜನ 73ಕ್ಕೆ ನಿಂತಿದೆ. 3B ಕನ್ನಡ ಮೀಡಿಯಂ 3 ಪೋಸ್ಟ್ 15 ಜನ 73 ನಿಂತಿದೆ. 3B PDP ಫಾಸ್ಟಾಗಿ ಹೇಳ್ತೀನಿ ಸ್ನೇಹಿತರೆ, ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಸೊ 3B PDP ಇದಕ್ಕೆ 3 ಪೋಸ್ಟ್ 15 ಜನ 71%. 3B ಹ್ಯಾಂಡಿಕ್ಯಾಪ್ 4 ಪೋಸ್ಟ್ 12 ಜನ ಬಂದವ್ರೆ, 41 ಕಟಾವ್. 3B ರೂರಲ್ 15 ಪೋಸ್ಟ್ 90 ಜನ 73 ಕಟಾವ್. ಇನ್ನು ಕ್ಯಾಟಗರಿ 1 ಎಕ್ಸ್ ಸರ್ವಿಸ್ ಮ್ಯಾನ್ 5 ಪೋಸ್ಟ್ 5 ಜನ 40. ಇವೆಲ್ಲ ಕಟಾಪ್ ಆಗಿರ್ತವೆ ಸ್ನೇಹಿತರೆ, ಈಗ ಕಟಾಪ್ ಆಗಿರ್ತವೆ. ಆಮೇಲೆ ಕ್ಯಾಟಗರಿ 1 ಜನರಲ್ 28 ಪೋಸ್ಟ್ 160 ಜನ 73ಕ್ಕೆ ನಿಂತಿದೆ. ಕ್ಯಾಟಗರಿ 1 ಕನ್ನಡ ಮೀಡಿಯಂ 3 ಪೋಸ್ಟ್ 15 ಜನ 15 73 ಇದಕ್ಕೆ ನಿಂತಿದೆ, 73ಗೆ ಕಟಾಪ್ಗೆ ನಿಂತಿದೆ. PDP ಇದ್ದವ್ರಿಗೆ ಕ್ಯಾಟಗರಿ 1 PDP ಇದ್ದವ್ರಿಗೆ 3 ಪೋಸ್ಟು 15 ಜನ ಬಂದವ್ರೆ, 69 ನಿಂತಿದೆ. 69ಕ್ಕೆ ಕ್ಯಾಟಗರಿ 1 ಇದ್ದವ್ರಿಗೆ 69ಕ್ಕೆ ನಿಂತಿದೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಹೋಗೋಣ. ಕ್ಯಾಟಗರಿ 1 ಆಯಿತು. ಈ ಕ್ಯಾಟಗರಿ ಹ್ಯಾಂಡಿಕ್ಯಾಪ್ ಅವ್ರಿಗೆ ನೋಡಿದರೆ, ಕ್ಯಾಟಗರಿ ಹ್ಯಾಂಡಿಕ್ಯಾಪ್ ಅವರಿಗೆ 3 ಪೋಸ್ಟು 7 ಜನ ಬಂದವರೆ, 36 ನಿಂತಿದೆ. ಕ್ಯಾಟಗರಿ 1 ರೂರಲ್ಲು 15 ಪೋಸ್ಟು 75 ಜನ ಬಂದವರೆ, 73%. ಜನರಲ್ ಮೆರಿಟ್ ಇದ್ದವರಿಗೆ ಎಕ್ಸ್ ಸರ್ವಿಸ್ ಮ್ಯಾನ್ 70 ಪೋಸ್ಟ್ ಇದ್ದಾವೆ, 118 ಜನ ಸೆಲೆಕ್ಟ್ ಆಗಿದ್ದಾರೆ, 35 ನಿಂತಿದೆ ನೋಡಿ. ಜನರಲ್ ಅವರಿಗೆ ಎಕ್ಸ್ ಸರ್ವಿಸ್ ಮ್ಯಾನ್ 35 ನಿಂತಿದೆ. ಜನರಲ್ ಮೆರಿಟ್ ಇದ್ದವ್ರಿಗೆ 352 ಪೋಸ್ಟು 1197 ಜನ ಆಯ್ಕೆಯಾಗಿದ್ದಾರೆ. GM ಅವ್ರಿಗೆ ಎಷ್ಟು ನಿಂತಿದೆ ನೋಡ್ಬೋದು ನೀವು, 73 ನಿಂತಿದೆ. 73
73.76 73.76. ಓಕೆ ಸ್ನೇಹಿತರೆ, GM ಆಯಿತು. ಇವಾಗ ನೆಕ್ಸ್ಟು ಈ GM ಕನ್ನಡ ಮೀಡಿಯಮ್ ಇದ್ದವರಿಗೆ 35 ಪೋಸ್ಟು 175 ಜನ ಸೆಲೆಕ್ಟ್ ಆಗ್ಯವ್ರೆ. 74% ನಿಂತಿದೆ ನೋಡಿ. GM PDP ಇದ್ದವ್ರಿಗೆ 35 ಪೋಸ್ಟು 175 ಜನ ಸೆಲೆಕ್ಟ್ ಆಗ್ಯವ್ರೆ. PDP ಇದ್ದವ್ರಿಗೆ 71 ನಿಂತಿದೆ GM ಅವ್ರಿಗೆ. GM ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದವ್ರಿಗೆ 35 ಪೋಸ್ಟು 140 ಜನ ಸೆಲೆಕ್ಟ್ ಆಗ್ಯವ್ರೆ. 35 ಕಟ್ ಆಫ್ ನಿಂತಿದೆ. ಈಗ GM ರೂರಲ್ ಅಂತ ಕೇಳಿದರೆ 175 ಪೋಸ್ಟ್ 875 ಜನ ಸೆಲೆಕ್ಟ್ ಆಗ್ಯವ್ರೆ. 74% ನಿಂತಿದೆ. SC ಅವ್ರಿಗೆ SC ಎಕ್ಸ್ ಸರ್ವಿಸ್ಮೆನ್ 21 11 ಜನ ಸೆಲೆಕ್ಟ್ 38 ನಿಂತಿದೆ. SC ಜನರಲ್ 106 ಪೋಸ್ಟ್ 624 ಸೆಲೆಕ್ಟ್ ಆಗವ್ರೆ. 72 ಜನ 72 ಇದು ನಿಂತಿದೆ. ಇನ್ನು ಕಟ್ ಆಫ್ ನಿಂತಿದೆ 72. SC ಕನ್ನಡ ಮೀಡಿಯಂ 10 ಪೋಸ್ಟ್ 50 ಜನ ಸೆಲೆಕ್ಟ್ 72ಕ್ಕೆ ನಿಂತಿದೆ. 72.80. ಹಾಗಿದ್ರೆ SC PDP ಅವ್ರಿಗೆ 10 ಪೋಸ್ಟ್ 50 ಜನ 70.08 ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ. SC ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದವ್ರಿಗೆ 11 ಪೋಸ್ಟ್ ಇದ್ದಾವೆ. 33 ಜನ ಸೆಲೆಕ್ಟ್ ಆಗವ್ರೆ. 36 ನಿಂತಿದೆ. ಓಕೆ, SC PDP ಇತ್ತು. SC ರೂರಲ್ ಅವ್ರಿಗೆ 53 ಪೋಸ್ಟ್ ಇದ್ದಾವೆ. 265 ಜನ ಸೆಲೆಕ್ಟ್ ಆಗವ್ರೆ. 72.48 ಏನು ನಿಂತಿದೆ, ಕಟ್ ಆಫ್ ನಿಂತಿದೆ. ಇನ್ನು ಎಸ್ ಟಿ ಬರೋಣ. ಇದೆಲ್ಲ ST ಸ್ನೇಹಿತರೆ, ಈ ಕಡೆ ಎಲ್ಲ ಬರೋದು ST. ಈ ST ಎಕ್ಸ್ ಸರ್ವಿಸ್ಮೆನ್ 4 ಪೋಸ್ಟ್ 4 ಜನ ಸೆಲೆಕ್ಟ್ 40 ನಿಂತಿದೆ, ಕಟ್ ಆಫ್. ST ಜನರಲ್ 22 ಜನ 126 ಜನ ಸೆಲೆಕ್ಟ್ 73 ನಿಂತಿದೆ. 73 ಕಟ್ ಆಫ್. 73.60. ST KM ಅವ್ರಿಗೆ 2 ಪೋಸ್ಟ್ 10 ಜನ ಸೆಲೆಕ್ಟ್, ಇದು 73 ಪಾಯಿಂಟ್ ಎಷ್ಟು 60 73.60. ST PDP ಅವ್ರಿಗೆ 2 ಪೋಸ್ಟ್ 10 ಜನ ಸೆಲೆಕ್ಟ್ 71 ನೋಡಿ. PDP ಇದ್ದವ್ರಿಗೆ ಭಾಳ ಹೆಲ್ಪ್ ಇದೆ. 71.20 PDP ಇದ್ದವರು. ST PH ST ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದವರಿಗೆ 2 ಪೋಸ್ಟ್ 6 ಜನ ಸೆಲೆಕ್ಟ್ 40 ನಿಂತಿದೆ. ST ರೂರಲ್ ಇದ್ದವರಿಗೆ 11 ಪೋಸ್ಟು 55 ಜನ 73.44 ಏನಾಗಿರ್ತದೆ, ಅವತ್ತು ಕಟ್ ಆಫ್ ನಿಂತಿರ್ತದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದಿಷ್ಟು KPTCL. ಈ KPTCL ಇದರಲ್ಲಿ ಬರುವಂಥ ಹೆಸ್ಕಾಮ್ ಬಗ್ಗೆ ಆಗಿರ್ತದೆ. ಇದು ಹುಬ್ಳಿ ರೀಸನ್ ಆಗಿರ್ತದೆ. ಹುಬ್ಳಿ ರೀಸನ್ ಆಗಿರ್ತದೆ. ಇದು ಯಾವ ಪೋಸ್ಟು 2015-16 ಕಟ್ ಆಫ್ ಲಿಸ್ಟ್ ಆಗಿರ್ತದೆ ಸ್ನೇಹಿತರೆ. ಕಟ್ ಆಫ್ ಲಿಸ್ಟ್ ಆಗಿರ್ತದೆ. ಓಕೆ ಸ್ನೇಹಿತರೆ, ನಾವು ಇದರಿಂದ ಏನು ಅರ್ಥ ಮಾಡ್ಕೋಬೋದು? ನಾವು ಇದರಿಂದ ಏನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ಅಂತಂದರೆ, ನಿಮಗೆಲ್ಲ ಗೊತ್ತಿರ್ಬೋದು, ಈ ಹೆಸ್ಕಾಮ್ ಆಗಿರ್ಬೋದು, ಬೆಸ್ಕಾಮ್ ಆಗಿರ್ಬೋದು, ಮೆಸ್ಕಾಮ್ ಆಗಿರ್ಬೋದು, ಚೆಸ್ಕಾಮ್ ಆಗಿರ್ಬೋದು, ಜಸ್ಕಾಮ್ ಆಗಿರ್ಬೋದು, ಇವೆಲ್ಲಕ್ಕೂ ಕೂಡ ಕಟ್ ಆಫ್ ಬೇರೆ ಬೇರೆ ಇರ್ತದೆ ಸ್ನೇಹಿತರೆ. ಬೇರೆ ಬೇರೆ ಕಟ್ ಆಫ್. ಹಾಗಿದ್ರೆ ನಾವು ಯಾವ ಕಡೆ ಅಪ್ಲಿಕೇಶನ್ ಹಾಕಬೇಕು? ನಾವು ಎಲ್ಲಿ ಅಪ್ಲಿಕೇಶನ್ ಹಾಕಿದರೆ ಕಡಿಮೆ ಕಟ್ ಆಫ್ ನಿಲ್ತದೆ,
ಅನ್ನೋದನ್ನು ನಿಮಗೆ ಗೊತ್ತಿರಬೇಕು. ನಿಮಗೆ ನೋಡಿ, ಕಟಾಪನ್ನು ನೀವು ಮೊದಲೆಲ್ಲ ಗೊತ್ತಿರಲಿಲ್ಲ, ಅವೇರ್ನೆಸ್ ಇರಲಿಲ್ಲ. ಬಟ್ ಇವಾಗ ಅವೇರ್ನೆಸ್ ಇದೆ, ಎಲ್ಲರಿಗೂ ಕೂಡ ಅವೇರ್ನೆಸ್ ಇದೆ. ಹಾಗಿದ್ರೆ ನಿಮಗೆಲ್ಲ ಗೊತ್ತಿರಬೇಕು 70+ ಇದ್ದವರು ಎಲ್ಲಿ ಹಾಕಬೇಕು ಅಂದರೆ ಮಂಗಳೂರು ಕಡೆ ಸ್ನೇಹಿತರೆ. ಮಂಗಳೂರು ಈ ಮೆಸ್ಕಾಮ್ ಅಂತ ಏನಿದೆಯಲ್ಲ, ಈ ಮಂಗಳೂರು ಕಡೆ ಹಾಕಿದರೆ ಸೇಫ್ ಇರ್ತೀರ, ಸೇಫ್ 70+ ಇದ್ದವರು. ಬಟ್ ಅದೇ ನಿಮಗೆ 80+, 85+, 80 to 85 ಇದ್ದವ್ರು ಏನು ಹಾಕಬೇಕು? ಓಕೆ ಸ್ನೇಹಿತರೆ, ನೋಡ್ಬೋದು ನೀವು ಇಲ್ಲಿ ಎಲ್ಲೆಲ್ಲಿ ನೀವು ಹಾಕಿದರೆ ಸೇಫ್ ಆಗಿರ್ತೀರ ಅಂತಂದರೆ 80ರಿಂದ 85 ಯಾರ್ಯಾರ್ದೆಲ್ಲ ಆಗಿರ್ತದೆ ಅವರು ಜೆಸ್ಕಾಮಲ್ಲಿ ಹಾಕಿದರೆ ಉತ್ತಮ. 85ರಿಂದ 90 ಹೆಸ್ಕಾಮಲ್ಲಿ ಹಾಕಿದರೆ ಉತ್ತಮ. 90+ ಇದ್ದವರು ಎಲ್ಲಿ ಬೇಕಾದರೂ ಕೂಡ ಹಾಕ್ಬೋದು, ನೀವು ಎಲ್ಲಿ ಹೋದರೂ ಸೇಫ್ ಇರ್ತೀರ. ಬಟ್ ಅದರಲ್ಲಿ ಕಾಂಪಿಟೇಷನ್ ಜಾಸ್ತಿ ಆದರೆ 95+ ಇದ್ದವರು ಸೆಲೆಕ್ಟ್ ಆಗ್ಬೋದು. ನೋಡಿ ಸ್ನೇಹಿತರೆ, 90+ ಇದ್ದವರು ಸೇಫರ್ ಸೈಡ್ ಇರ್ತಾರೆ. ಬಟ್ ಜಾಸ್ತಿ ಸೇಫ್ ಆಗಿರೋದು ಎಲ್ಲಿ ಅಂತಂದರೆ 90+ ಯಾರು ಮಾಡಿರ್ತೀರಲ್ಲ ಅವರು, 95+ ಯಾರು ಮಾಡಿರ್ತಾರಲ್ಲ ಅವರು ಸೇಫ್ ಆಗಿರ್ತೀರ. ನೀವೆಲ್ಲಿ ಬೇಕಾದ್ರೆ ಹಾಕಿದರೂ ನಿಮ್ಮದು ಕೂಡುತ್ತೆ. ಓಕೆ ಸ್ನೇಹಿತರೆ, ಇದಿಷ್ಟು ನಿಮಗೆ KPTCL ಎಕ್ಸಾಮ್ ಇದು ಪ್ರೀವಿಯಸ್ ಇಯರ್ ಕಟ್ ಆಫ್ ಬಗ್ಗೆ ಮಾಹಿತಿ ಆಗಿರ್ತದೆ ಸ್ನೇಹಿತರೆ. ಇದೇ ರೀತಿ ನಿಮಗೆ ಹೆಲ್ಪ್ಫುಲ್ ಕಂಟೆಂಟ್ ಬೇಕಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಇದೇ ರೀತಿ ಕಂಟೆಂಟನ್ನು ಕೊಡ್ತಾ ಇರ್ತೀನಿ. KPTCL ಆಗಿರ್ಬೋದು, ಮುಂದೆ ಬರುವಂಥ KSRP, PC, PSI, KAS ಎಲ್ಲ ರೀತಿ ಎಕ್ಸಾಮ್ಗೆ, ಎಲ್ಲ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನು ಮಾಡೋದು ಸ್ನೇಹಿತರೆ, ಹೆಲ್ಪ್ ಆಗುವಂಥ ಚಾನಲ್ ಇದು ಸ್ನೇಹಿತರೆ. ಹೆಲ್ಪ್ ಆಗುವಂಥ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಸ್ನೇಹಿತರೆ. ASV ಅಕಾಡೆಮಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ನಿಮಗೆ ಹೆಲ್ಪ್ ಆಗ್ತದೆ. ಈಗ ನಾವು ನೋಡಿದ್ದೀವಿ ಸ್ನೇಹಿತರೆ ಹೆಸ್ಕಾಮ್. ಈ ಹೆಸ್ಕಾಮ್ದು 2015-16 ನಾವು ಮುಂದಿನ ವಿಡಿಯೋದಲ್ಲಿ ಬೆಸ್ಕಾಮ್, ಜಸ್ಕಾಮ್, ಚಸ್ಕಾಮ್ ಇವೆಲ್ಲ ಸ್ನೇಹಿತರೆ, ಮೆಸ್ಕಾಮ್ ಇವೆಲ್ಲದರದ್ದು ಪ್ರೀವಿಯಸ್ ಇಯರ್ ಕಟ್ ಆಫ್ ಲಿಸ್ಟನ್ನು ತೊಗೊಂಬರ್ತೀವಿ ಸ್ನೇಹಿತರೆ ನಮ್ಮ ಚಾನಲ್ಗೆ. ನೀವು ಹೆಸ್ಕಾಮ್ ಹಾಕಿದವರೆಲ್ಲ ಈ ವಿಡಿಯೋನ ನೋಡ್ಬೋದು. ಮತ್ತು ಯಾರೆಲ್ಲ ನೀವು ಬೇರೆ ಬೇರೆ ಹಾಕಿದ್ರಲ್ಲ ಅದನ್ನು ಕೂಡ ತರ್ತೀನಿ. ಬಟ್ ನಾನು ನಿಮ್ಮಿಂದ ಒಂದು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ, ಏನೂ ಇಲ್ಲ, ನಿಮ್ಮಿಂದ ₹1 ಕೂಡ ಬೇಡ. ಬಟ್ ಏನು ಬೇಕಂದರೆ ನೀವೊಂದು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಬರೀ ಒಂದು ಲೈಕನ್ನು ಮಾಡಬೇಕು ಸ್ನೇಹಿತರೆ. ಬರೀ ಒಂದು ಲೈಕನ್ನು ಮಾಡ್ತಾ ಹೋಗಬೇಕು. ಇಷ್ಟ ಆದರೆ ಒಂದು ಕಮೆಂಟನ್ನು ಮಾಡಿ ಸ್ನೇಹಿತರೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ನಾನು ಈ ವಿಡಿಯೋಗೆ ಟಾರ್ಗೆಟ್ ಇಡ್ತಿದ್ದೀನಿ ಸ್ನೇಹಿತರೆ, ಟಾರ್ಗೆಟ್. ಯಾಕಂದರೆ ಇದು ಮಾಡುವಂಥದ್ದು ತುಂಬ ಕಷ್ಟ ಇದೆ ಸ್ನೇಹಿತರೆ. ಎಲ್ಲ ಕಡೆ ಹುಡುಕಬೇಕು, ರಿಸೋರ್ಸನ್ನು ಹುಡುಕಿ, ಪ್ರೀವಿಯಸ್ ಇಯರ್ನ ಹುಡುಕಿ ನಿಮ್ಮ ಮುಂದೆ ತಿಳಿಸ್ಬೇಕು, ವಿಡಿಯೋ ಮಾಡಿ ಹಾಕ್ಬೇಕಂದ್ರೆ ತುಂಬ ಕಷ್ಟ ಇದೆ ಸ್ನೇಹಿತರೆ. ಹಾಗಾಗಿ ಟಾರ್ಗೆಟನ್ನು ಇಡ್ತಾ ಇದ್ದೀನಿ. ಈ ಟಾರ್ಗೆಟ್ ಏನಾದರೂ ನೀವು ರೀಚ್ ಆದರೆ ನೆಕ್ಸ್ಟ್ ವಿಡಿಯೋ ನಮಗೆ ಮಾಡಬೇಕು ಬೇಡ ಈ ಕಟ್ ಆಫ್ ಲಿಸ್ಟ್ ಬಗ್ಗೆ ಅಂತೇಳಿ ಒಂದು ಐಡಿಯಾ ಸಿಗ್ತದೆ. ಓಕೆ, ಈ ಟಾರ್ಗೆಟ್ ಏನಂದರೆ 100 ಲೈಕ್ ಆಗಬೇಕು ಸ್ನೇಹಿತರೆ. ಈ ವಿಡಿಯೋಗೆ ಟಾರ್ಗೆಟ್ 100 ಲೈಕ್ ಏನಾದರೂ ಆದರೆ ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಕಟ್ ಆಫ್ ಬಗ್ಗೆ. ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.